ಮಾಧ್ಯಮದ ಸ್ನೇಹಿತರಿಗೆ ನಾನು ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಏನೋ ನಿನ್ನೆ ಮೊನ್ನೆಯ ಬೆಳವಣಿಗೆಗಳೇನಿದೆ ರಾಜಕೀಯವಾಗಿ, ಆ ಬೆಳವಣಿಗೆಗಳಲ್ಲಿ ಒಂದು ರೀತಿಯ ಗೊಂದಲ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ತಮಗೆ ನಾನು ಕೆಲವು ಮಾಹಿತಿಗಳನ್ನು ಕೊಟ್ಟು ಹೋಗಬೇಕು ಅಂತೇಳಿ ತಮ್ಮಗಳನ್ನು ತರಾತುರಿಯಲ್ಲಿ ಕರೆದಿದ್ದೇನೆ. ಏನು ನಿನ್ನೆ ದಿನ ನಾನು ನಮ್ಮ ಪಕ್ಷದ ಕೋರ್ ಕಮಿಟಿಯ ಸದಸ್ಯರುಗಳು ಮತ್ತು ನಮ್ಮ ಪಕ್ಷದಿಂದ 28 ಲೋಕಸಭಾ ಕ್ಷೇತ್ರದಲ್ಲಿ JDS ಮತ್ತು BJPಯ ಕಾರ್ಯಕರ್ತರುಗಳು ಒಟ್ಟಾಗಿ ವಿಶ್ವಾಸದಲ್ಲಿ ಕೆಲಸ ನಿರ್ವಹಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಮುಖವಾದ ಉದ್ದೇಶ ಏನಿಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವು ಸಂಪರ್ಕದ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಂದು ಪಕ್ಷದ ನಿನ್ನೆಯ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗಳಾಗಿತ್ತು. ವಾಸ್ತವಾಂಶವನ್ನು ನಿಮ್ಮ ಗಮನಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ತಂದಿದ್ದೇನೆ. ಇನ್ನು ಸೀಟ್ ಹೊಂದಾಣಿಕೆಯ ವಿಷಯದಲ್ಲಿ ನಾನೇನು ನಿನ್ನೆ ಹೇಳಿದ್ದೇನೆ, ನಾವು ಪ್ರಾರಂಭಿಕ ಹಂತದಿಂದಲೂ 3 ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು. BJPಯಿಂದ ನಮಗೆ ದೆಹಲಿಯ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ. ಅಲ್ಲಿ ನಾನು ಕೇಳಿರ್ತಕ್ಕಂಥದ್ದನ್ನ ನಾವು ಗೌರವಿಸ್ತೀವಿ ಅಂತಕ್ಕಂಥದ್ದನ್ನ ಕೇಂದ್ರದ ಗೃಹ ಸಚಿವರು ನಾನು ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನು ಗೌರವಯುತವಾಗಿ ಕಂಡಿದ್ದಾರೆ. ನಾನು ನಿನ್ನೆ ದಿನ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ, ಆ ಪ್ರತಿಕ್ರಿಯೆಯಿಂದ ನಮ್ಮಲ್ಲಿ ಏನೋ ಒಂದು ವಿಶ್ವಾಸದ ಕೊರತೆ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದಕ್ಕೆಲ್ಲ ಅದು ಪ್ರತಿಕ್ರಿಯೆ ಕೊಟ್ಟಿದ್ದು. ನಾವು ಯಾವ ಉದ್ದೇಶದಿಂದ ಈ ಒಂದು ಮೈತ್ರಿಯ ತೀರ್ಮಾನ ಮಾಡಿದ್ದೇವೆ, ದೇವೇಗೌಡರ ಒಂದು ಸಲಹೆ ಮೇರೆಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಲಹೆ ಮೇರೆಗೆ ನಿನ್ನೆಯೂ ನಾನು ಹೇಳಿರ್ತಕ್ಕಂಥದ್ದು 3 ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮಾಧ್ಯಮ ಸ್ನೇಹಿತರ ಮುಂದೆನೂ ಹೇಳಿದ್ದೆ. ನಾನು 2 ಸೀಟ್ಗೋಸ್ಕರ, ಯಾಕೆಂದರೆ ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದೇ ಪದೇ ನಾನು 2 ಸೀಟ್ ಹೋಗ್ಬೇಕಂತಕ್ಕಂಥದ್ದು. ನಾನು ಪಟ್ಟ ಶ್ರಮ ಇದೆಯಲ್ಲ, ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ, ಉಪಯೋಗ ಅಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ನೀವು ನನ್ನನ್ನು ಪದೇ ಯಾವುದು ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದ ಚೆನ್ನಾಗಿ ಸಿಗ್ತಿರ್ಲಿಲ್ಲ, ಪದೇ ಹೇಳ್ತೀರಿ. ನಾನು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಜನಗಳು ಸಿಗದೇ ಇದ್ದಿದ್ದೀರಿ ಸಂಪರ್ಕದಲ್ಲಿ 109 ಕೋಟಿ 14 ತಿಂಗಳಲ್ಲಿ ನಾಡಿನ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಾದಂಥ ಬಡ ಕುಟುಂಬಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇತ್ತ? ನಾನು ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡ್ ಬಂದಿದ್ದೀರಿ. ನಾನು ವ್ಯಕ್ತಿತ್ವ ಪ್ರಶ್ನೆ ಮಾಡಿದ್ದೀರಿ ನೀವು ನನ್ನ 14 ತಿಂಗಳ ಆಡಳಿತದ ಬಗ್ಗೆ. ಏನು ದೊಡ್ಡ ಅಪರಾಧ ಮಾಡಿದೆ ನಾನು ಅನ್ನೋ ರೀತಿಯಲ್ಲಿ? ಯೋಗ್ಯತೆಗೆ ಸರ್ಕಾರ ಹೋದ ಮೇಲೆ ಸರ್ಕಾರಿ ಬಂಗ್ಲೆ ತೆರವುಗೊಳಿಸಲಿಲ್ಲ ನೀವು, ಆ ರೀತಿ ನನ್ನ ನಡೆಸ್ಕೊಂಡ್ರಿ. ಪ್ರಾಮಾಣಿಕವಾಗಿ ಅವತ್ತೇನು ಸರ್ಕಾರದಲ್ಲಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ
ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ ಶಿವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.